ವಿಚಾರದಲ್ಲಿ ಇದೆಂತ ವೆಲ್ಕಮ್ ಬ್ಯಾಕ್. ಲಕ್ನೋ ಏರ್ಪೋರ್ಟ್ ನಿಂದ ಕಾಂಗ್ರೆಸ್ ನಿಯೋಗ ಇದೀಗ ಹೊರಟಿದೆ. ಲಖೀಂಪುರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗುತ್ತೆ ಈ ನಿಯೋಗ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಟೀಮ್ನಲ್ಲಿದ್ದಾರೆ. ಗೃಹ ಬಂಧನದಲ್ಲಿರುವಂತಹ ಪ್ರಿಯಾಂಕಾ ಗಾಂಧಿ ಬಿಡುಗಡೆಯಾಗುವಂತ ಚಾನ್ಸಸ್ ಇದೆ. ಇವತ್ತು ಅವರು ನಿಯೋಗ ಸೇರ್ಕೊಳ್ತಾರೆ ಅಂತ ಒಂದು ನಿರೀಕ್ಷೆಗಳಿದೆ. ಈಗ ಲಖೀಂಪುರದತ್ತ ಬಿಗಿ ಭದ್ರತೆಯಲ್ಲಿ ಕೈ ಟೀಮ್ ನಿಯೋಗ ತೆರಳುತ್ತಾ ಇದೆ. ರೈತರು ಸೇರಿದಂತೆ 8 ಜನರ ಹತ್ಯೆ ಜಾಗವನ್ನ ಫಸ್ಟ್ ಪರಿಶೀಲನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳವನ್ನ ರಾಹುಲ್ ಟೀಮ್ ಕಾಂಗ್ರೆಸ್ನ ನಿಯೋಗ ತಲುಪುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕ್ಕನ್ಕೆರೆ. ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರು ಆ ನಿಯೋಗಕ್ಕೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡೋದಕ್ಕೆ, ಬಟ್ ಏರ್ಪೋರ್ಟ್ ನಲ್ಲೇ ತಡೆ ಹಿಡಿದ್ರಲ್ಲ, ಇದು ಯಾವ ರೀಸನ್ಗೋಸ್ಕರ ಅಂತ ಏನಾದ್ರು ಗೊತ್ತಾಯ್ತಾ? ಸದ್ಯಕ್ಕೆ ಈ ಟೀಮ್ ಎಲ್ಲಿಗ ಹೋಗ್ತಾ ಇದೆ? ಈಗ ಉತ್ತರ ಪ್ರದೇಶದ ಲಖೀಂಪುರ್ ಕೇರಿನಲ್ಲಿ ರೈತರ ಪ್ರತಿಭಟನೆ ಮತ್ತು ಅಲ್ಲಿ ನಡೆದಂತ ಹಿಂಸಾಚಾರದ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ. ಸೊ ಆ ಕಾರಣಕ್ಕೋಸ್ಕರ ನಿಷೇಧಾಜ್ಞೆ ಇರುವಾಗ ಅಲ್ಲಿ 4ಕ್ಕಿಂತ ಹೆಚ್ಚು ಜನ ಒಂದ್ ಕಡೆ ಸೇರಬಾರ್ದು ಅನ್ನುವಂತ ನಿಯಮ ಇರುತ್ತೆ. ಅದರಿಂದಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ನೇತೃತ್ವದ ನಿಯೋಗಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಉತ್ತರ ಪ್ರದೇಶದ ಸರ್ಕಾರ, ಉತ್ತರ ಪ್ರದೇಶದ ಪೊಲೀಸರು. ಸೊ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು ಅಂತಂದ್ರೆ 4 ಜನಕ್ಕಿಂತ ಹೆಚ್ಚು ಜನ ತಾನೇ ಇರಬಾರ್ದು, ಸೊ ನಾವು ಬರೀ 3 ಜನ ಹೋಗ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಮೂವರಷ್ಟೇ ಅಲ್ಲಿಗೆ ತೆರಳಿದ್ರು. ಆದ್ರೂ ಕೂಡ ಅವರನ್ನ ಲಕ್ನೋ ವಿಮಾನ ನಿಲ್ದಾಣದಲ್ಲೇನೆ ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಉತ್ತರ ಪ್ರದೇಶ ಪ್ರದೇಶದ ಪೊಲೀಸರು. ಅಂದ್ರೆ ನೀವು ಅಲ್ಲಿಗೆ ಹೋಗ್ಬೇಡಿ ಅಂತ. ಇದು ಅಲ್ಲಿಗೆ ಹೋಗುವಂತದ್ದು ನಮ್ಮ ಹಕ್ಕು, ಯಾವ ಕಾರಣಕ್ಕೂ ಕೂಡ ನಾವು ಈ ರೈತರ ವಿಷಯದಲ್ಲಿ ಮತ್ತು ಈ ಅಲ್ಲಿ ನಡೀತಿರುವಂತಹ ಅನ್ಯಾಯದ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗ್ತೀವಿ. ಓಕೆ, ನಿಯಮವನ್ನ ಉಲ್ಲಂಘನೆ ಮಾಡಬಾರ್ದು, ನಿಷೇಧಾಜ್ಞೆಯ ನಿಯಮವನ್ನ ಮುರಿಬಾರ್ದು ಅನ್ನೋದಾದ್ರೆ ನಾವು 3 ಜನ ಹೋಗ್ತೀವಿ ಅಂತ ಹೇಳಿ ಹಠ ಹಿಡಿದ್ರು. ಕಡೆಗೆ ಏನೋ ಉತ್ತರ ಪ್ರದೇಶ ಸರ್ಕಾರ ಒಪ್ಕೋಬೇಕಾಯ್ತು. ಅಲ್ಲಿಗೀಗ ಲಕ್ನೋ ವಿಮಾನ ನಿಲ್ದಾಣದಿಂದ ಲಖೀಂಪುರ್ ಕೇರಿ ಕಡೆಗೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂವರು ತೆರಳಿದ್ದಾರೆ. ಅವರು ಬೇಡಿಕೆ ಏನು ಅಂತಂದ್ರೆ ಅಲ್ಲಿ ಲಖೀಂಪುರ್ ಕೇರಿನಲ್ಲಿ ಈ ಹಿಂಸಾಚಾರ ನಡೆದಂತಹ ಸ್ಥಳ, ರೈತರು ಸತ್ತಂತಹ ಸ್ಥಳವನ್ನ ಮೊದಲಿಗೆ ಪರಿಶೀಲನೆ ಮಾಡ್ತೀವಿ, ನಂತರದಲ್ಲಿ ಮೃತಪಟ್ಟಂತಹ ರೈತ ಕುಟುಂಬಗಳಿಗೆ ತೆರಳಿ ಅವರಿಗೆ ಸಾಂತ್ವನವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಲಕ್ನೋಗೆ ತೆರಳುವ ಮುನ್ನ ದೆಹಲಿಯಲ್ಲಿ ಕೂಡ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿ ಮಾತನಾಡಿದಂತಹ ರಾಹುಲ್ ಗಾಂಧಿ ತಿಳಿಸಿದ್ರು. ಅದೇ ರೀತಿಯಾಗಿ ಈಗ ಅವರು ಲಕ್ನೋದಿಂದ ಲಖೀಂಪುರ್ ಕಡೆಗೆ ತೆರಳ್ತಿದ್ದಾರೆ. ಅಲ್ಲಿ ಸ್ಥಳಕ್ಕೆ ತೆರಳಿ ಆ ನಂತರದಲ್ಲಿ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಲಿಕ್ಕೆ ತೆರಳ್ತಾರೆ. ಅದ್ರ ಮಧ್ಯೆ ಪೊಲೀಸ್ನವರು ಅವರನ್ನ ಮತ್ತೆ ಅಲ್ಲಿ ಕೂಡ ತಡಿಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೇಳಿ ಬರ್ತಿದಾವೆ. ಯಾಕಂದ್ರೆ ಈಗಾಗ್ಲೇ ಅಲ್ಲಿಗೆ ಹೋಗಿದ್ದಂತ ಎಲ್ಲರನ್ನೂ ಕೂಡ, ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ ಗಾಂಧಿ ಅವರಿಂದ ಹಿಡಿದು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರಿಂದ ಹಿಡಿದು ನಿನ್ನೆ ಅಲ್ಲಿಗೆ ತೆರಳಿದಂತಹ ಪಂಜಾಬ್ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚೆನ್ನಿ ಅವರಿಂದ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಎಲ್ಲರನ್ನೂ ಕೂಡ ಪೊಲೀಸಿನವರು ತಡೆದಿರೋದ್ರಿಂದ ಇವತ್ತು ಲಖೀಂಪುರ್ ಕೇರಿನಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರನ್ನು ತಡೆಯುವಂತ ಸಾಧ್ಯತೆಗಳಿವೆ. ಪರ್ಮಿಷನ್ ಇರೋದ್ರಿಂದ ಪ್ರಿಯಾಂಕಾ ಗಾಂಧಿ ಗೃಹ ಬಂಧನದಿಂದ ರಿಲೀಸ್ ಆಗ್ಬಹುದು ಅಂತಿದೆ. ಅವ್ರೇನಾದ್ರೂ ನಿಯೋಗ ಸೇರ್ಕೊಳ್ಳೋ ಚಾನ್ಸಸ್ ಇದೆಯಾ? ಒಂದು ಈಗ ಇವರು ಅಲ್ಲಿಗೆ ತೆರಳ್ತಾರ ಅನ್ನೋದು ಒಂದು, ತೆರಳಕ್ ಮಧ್ಯೆ ತಡೆಯುವಂತ ಸಾಧ್ಯತೆಗಳು ಇದಾವೆ. ಇನ್ನು ಲಕ್ನೋದಿಂದ ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಲಖೀಂಪುರ್ ಘಟನೆ ನಡೆದಂತ ಸ್ಥಳಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅನ್ನುವಂಥದ್ದಿಲ್ಲ. ಈ ನಡುವೆ ನೀವ್ ಹೇಳಿದಂತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಇವತ್ತು ಬಿಡುಗಡೆ ಮಾಡಬಹುದು ಅನ್ನುವಂತ ಚರ್ಚೆಗಳಾಗ್ತವೆ. ಯಾಕಂದ್ರೆ ಆಕ್ಚುಲಿ ಡಿಟೈನ್ ಮಾಡಿದ್ರೆ ಅಥವಾ ಗೃಹ ಬಂಧನದಲ್ಲಿಟ್ರೆ ಅವ್ರನ್ನ 24 ಗಂಟೆ ಒಳಗಡೆ ಕೋರ್ಟ್ಗೆ ಹಾಜರುಪಡಿಸ್ಬೇಕು. ಇಲ್ಲಿವರೆಗೂ ಉತ್ತರ ಪ್ರದೇಶ ಸರ್ಕಾರ ಅದು ಮಾಡಿಲ್ದಿರೋದ್ರಿಂದ ಬಿಡುಗಡೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಕಾದ್ ನೋಡ್ಬೇಕು. ಥ್ಯಾಂಕ್ ಯು ಧರಣೀಶ್ ಬುಕ್ಕನ್ಕೆರೆ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅರ್ಧ ಗಂಟೆಯಲ್ಲಿ